ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ಶನಿವಾರ ಮಧ್ಯಾಹ್ನದ ಮೇಲೆ ನಾನಿವತ್ತು ಮೇಳಗೆ ಬಂದಿದ್ದೀನಿ. ಹೌದು, ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿರುವಂಥ ಮೇಳಕ್ಕೆ ಬಂದಿದ್ದೀನಿ. ಈ ಮೇಳ ಎಕ್ಸ್ಪೆಷಲ್ ಆಗಿ ಸಿರಿಧಾನ್ಯಕ್ಕೆ ಅಂತಲೇ ಮೇಳ ಮಾಡಿರೋದು. ಪ್ರತಿ ವರ್ಷ ಪ್ರತಿ ಜನವರಿ ಮಂತಲ್ಲೇ ಆಗುವಂಥ ಸಿರಿಧಾನ್ಯ ಮೇಳ ಇದು. ಯೂಶುವಲ್ ಆಗಿ ಮೇಳಕ್ಕೆ ಹೋಗುವಂಥ ರೀಸನ್ ಏನಂದರೆ, ಯಾವುದೇ ಮೇಳಕ್ಕೆ ಹೋಗಲಿ ಡಿಫ್ರೆಂಟ್ ಆಗಿರುವಂಥ ಐಟಮ್ಸ್ ಇರ್ಬೋದು, ರೆಸಿಪಿಗಳಿರ್ಬೋದು, ಅಥವಾ ಈ ಸಿರಿಧಾನ್ಯಗಳಿರ್ಬೋದು, ಅಥವಾ ಡಿಫ್ರೆಂಟ್ ಆಗಿರೋದು ಆಹಾರ ಪದ್ಧತಿ ಬಗ್ಗೆ ನಾವು ತಿಳ್ಕೊತೀವಿ. ಅದು ಒಂದೇ ಅಲ್ಲ, ಲಿವಿಂಗ್ ಸ್ಟೈಲ್ ಇರ್ಬೋದು, ಯಾವುದು ಒಳ್ಳೆಯದು ಕೆಟ್ಟದ್ದು ಇನ್ಫಾರ್ಮೇಷನ್ ಅಂತೂ ಖಂಡಿತವಾಗ್ಲೂ ಸಿಗತ್ತೆ. ನಾವು ಮೇಳಕ್ಕೆ ಹೋಗಿದ್ದೀವಿ ತಗೊಳ್ಳೇಬೇಕು ಅಂತ ಏನಿಲ್ಲ. ಆದರೆ ಈ ರೀತಿಯಾದಂಥ ಟ್ರೆಡಿಷ್ನಲ್ ಮೇಳಗಳಿಗೆ ಹೋದಾಗ ಏನೆಲ್ಲ ನಾವು ಕಲ್ತ್ಕೋತೀವಿ ಅಂದರೆ, ತುಂಬ ರೀತಿಯಾದಂಥ ವಿಷಯಗಳನ್ನ ಕಲ್ತ್ಕೋತೀವಿ. ನೀವು ಕೂಡ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ, ಬೆಲ್ಲದಿಂದ ಮಾಡಿರುವಂಥ ಅಲಂಕಾರ ಇದು. ಪ್ರತಿ ಒಂದು ಪಾಯಿಂಟ್ ಆಫ್ ವ್ಯೂವಿಂದನೂ ನೀವು ನೋಡ್ತಾ ಇರೋದು ಎಲ್ಲದು ಕೂಡ ಬೆಲ್ಲನೇ. ಮಂಡ್ಯ ಜಿಲ್ಲೆಯಿಂದ ಇದನ್ನು ಮಾಡಿರೋದು. ಬೆಲ್ಲ ಅಂದರೆ ಎಷ್ಟು ವೆರೈಟಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಇಲ್ಲಿ ನೋಡ್ತಿರ್ಬೋದು ರಾಗಿ ಅಕ್ಕಿ, ಹಾಗೆ ರಾಗಿ ರವೆ, ರಾಗಿ ಅವಲಕ್ಕಿನ ನಾನು ಕೇಳಿದ್ದೆ, ಬಳಸಿದ್ದೆ. ಆದರೆ ರಾಗಿ ಅಕ್ಕಿ ಅನ್ನೋದು ಇವತ್ತೇ ನೋಡ್ತಾ ಇರೋದು. ಹಾಗೆಯೇ ಈ ಥರದಾದಂಥ ಸಣ್ಣ ಪುಟ್ಟ ವಿಚಾರಗಳು ಕೂಡ ನಾವು ಮೇಳಕ್ಕೆ ಹೋದಾಗ ತಿಳ್ಕೊತೀವಿ. ಇನ್ನು ವಿವಿಧವಾಗಿರುವಂಥ ಧಾನ್ಯದ ಬಗ್ಗೆ, ಅದರ ಬೀಜಗಳು ಹೇಗೆ ಮಾಡ್ತಾರೆ, ನಮಗೆ ಸಿಗುತ್ತಾ ಹೇಗೆ ಅನ್ನೋದ್ರ ಬಗ್ಗೆ, ಇನ್ನು ಅದರ ತೆನೆಗಳು, ಯಾವ್ಯಾವ ಭೂಮಿಯಲ್ಲಿ ಯಾವ್ಯಾವ ಮಣ್ಣಿರುತ್ತೆ, ಆ ಮಣ್ಣಿಗೆ ತಕ್ಕಂತೆ ಯಾವ ಧಾನ್ಯನ ಬೆಳಿಬಹುದು, ಈ ಥರ ಒಂದು ನಾಲೆಜು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ಸಿಟಿ ಅಂತ ಸೇರ್ಕೊಳ್ತಾ ಇದ್ದಾರೆ. ಇನ್ನು ಮಕ್ಕಳನ್ನ ಹೊರಗಡೆ ಕಳಿಸೋದಿಲ್ಲ ಜಾಸ್ತಿ. ನಾರ್ಮಲ್ ಆಗಿ ಹೊಲ ತೋಟಕ್ಕಂತೂ ಇವಾಗ ಹುಟ್ಟುವಂಥ ಮಕ್ಕಳು ಬಹಳ ಕಡಿಮೆ ಹೋಗೋದು. ಸೊ ಅಂಥವ್ರಿಗಂತೂ ಇನ್ನು ಜನರಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಆಸಕ್ತಿ ಇರೋರು ಬರ್ಬೋದು.
ಮೇಳದಲ್ಲಿ ಎಲ್ಲ ಕಡೆ ತಿರುಗಿದಾಯಿತು. ಇನ್ನು ಕೊನೆಯದಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಮಿಲ್ಲಿಟ್ಸಿಂದ ಮಾಡಿರುವಂಥ ಐಸ್ ಕ್ರೀಮ್ ಇದು ತುಂಬ ಟೇಸ್ಟಿಯಾಗಿತ್ತು. ಸಿರಿ ಬ್ರ್ಯಾಂಡಿಂದ ಈ ಐಸ್ ಕ್ರೀಮ್ನ ತಿಂದಿದ್ದು ತುಂಬ ಟೇಸ್ಟಿಯಾಗಿತ್ತು. ನೀವೇನಾದರೂ ಮಿಲ್ಲಿಟ್ಸ್ ಐಸ್ ಕ್ರೀಮ್ ಸ್ಟೋರ್ ನೋಡಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ, ಒಮ್ಮೆ ಟೇಸ್ಟ್ ಮಾಡಿ. ಇನ್ನು ಹೊರಗೆ ಬರಬೇಕಾದ್ರೆ ಅಂದರೆ ಎಂಟ್ರೆನ್ಸಲ್ಲಿ ಹಾಗೆ ಅದೇ ಜಾಗದಿಂದ ಹೊರಗೆ ಬರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ರಂದರೆ ಎಲ್ಲವನ್ನು ಈ ಧಾನ್ಯದಿಂದ ಮಾಡಿರೋದು, ರಾಗಿ, ಜೋಳ, ಹೀಗೆ ಎಲ್ಲ ಧಾನ್ಯನ ಬಳಸ್ಕೊಂಡು ಈ ಚಿತ್ರನ ಮಾಡಿರೋದು. ಚಿಕ್ಕದಂತೂ ಅಲ್ಲ, ತುಂಬ ದೊಡ್ಡದು. ಇನ್ನು ರೈತರಿಗೆ ಸಂಬಂಧಪಡೋ ಹಾಗೆ ರೈತರ ಥೀಮಲ್ಲಿ ಈ ಚಿತ್ರನ ಬಿಡಿಸಿದ್ರು. ಆ ಇನ್ ಡೀಟೇಲ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಮನೆ ಹತ್ರ ಅಥವಾ ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ನಿಮ್ಮ ಸುತ್ತಮುತ್ತ ಮೇಳಗಳು ನಡೀತಿದ್ರೆ ಖಂಡಿತವಾಗ್ಲೂ ಹೋಗಿ, ತುಂಬ ವಿಷಯಗಳು ತಿಳ್ಕೊಳ್ಳೋದಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.